ಅಯ್ಯೋ ದೇವ್ರೆ, ಇದನ್ನು ಒಳಗಡೆ ಇಟ್ಟು ಬೀಗ ಬೇರೆ ಹಾಕ್ಬಿಟ್ಲಲ್ಲ, ಈಗೇನು ಮಾಡೋದು? ಈ ಮೆಡಿಸನ್ನ ಹೇಗೆ ತೆಗೆಯೋದು? ಪ್ರಭಾ, ಬಂದೆ. ಮೆಡಿಸಿನ್ ಬಾಕ್ಸ್ನ ಸೇಫ್ ಆಗಿ ಇಟ್ಟಿದ್ದೀನಿ. ಮೊದಲು ಹೋಗಿ ಒಂದ್ಸಲ ತೋರಿಸ್ಬಿಡ್ಬೇಕು. ನನ್ನ ಮನ್ಸಿನ ಭಾರ ಎಲ್ಲ ಕಡಿಮೆ ಆಗತ್ತೆ. ಪ್ರೀತು, ಯಾಕಕ್ಕ ಏನೋ ಬೇಜಾರಲ್ಲಿರೋ ಹಂಗಿದ್ಯಾ? ಏನಿಲ್ಲ ಪ್ರೀತು, ಹೀಗೆ ಎಲೆಕ್ಷನ್ದೇ ಯೋಚನೆ ಆಗಿದೆ, ಏನಾಗತ್ತೋ ಏನೋ ಅಂತ. ಅಕ್ಕ, ಅವರು ಡ್ಯಾಡಿ ಸ್ಟೋರಿನ ಪಬ್ಲಿಕ್ ಮಾಡಿ ನಮ್ಮನ್ನೆಲ್ಲ ಬಗ್ಗಿಸ್ಬೇಕು ಅಂದ್ಕೊಂಡಿದಾರಲ್ವಾ? ಎಸ್. ಅದಕ್ಕಿಂತ ಮೊದಲು ಡ್ಯಾಡಿ ಕಂಡೀಷನ್ ಹೀಗಿದೆ ಅಂತ ನಾವೇ ಪಬ್ಲಿಕ್ ಮಾಡಿದ್ರೆ ಒಳ್ಳೇದು ಅಂತ ಕಾವೇರಿ ಸಜೆಸ್ಟ್ ಮಾಡಿದ್ಲು. ಪ್ರೀತು, ಫಸ್ಟ್ ಆಫ್ ಆಲ್ ಆ ಕಾವೇರಿ ಯಾರು? ನಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿ ಮೂಗ್ ತೋರಿಸೋದಕ್ಕೆ ಅಡ್ವೈಸ್ ಮಾಡೋದಕ್ಕೆ ಅವಳು ಯಾರು ಅಂತ? ಪ್ರಭಾ, ರಿಲ್ಯಾಕ್ಸ್, ಕಾಮ್ ಡೌನ್. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ಕಾವೇರಿ ಏನಾದ್ರೂ ಸಜೆಸ್ಟ್ ಮಾಡಿದಾಳೆ ಅಂದ್ರೆ ಅವಳು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಯೋಚನೆ ಮಾಡಿನೇ ಹೇಳಿರ್ತಾಳೆ. ಅವಳು ಸುಮ್ನೆ ಗಾಳಿಯಲ್ಲಿ ಗುಂಡು ಹಾರಿಸಲ್ಲ. ಅಕ್ಕ, ಇನ್ನೂ ಸಿಟ್ಟು ಹೋಗಿಲ್ವ ನಿನಗೆ? ನಿಜ, ಮಲ್ಲಿಕಾ ಹಾಸ್ಪಿಟ್ಲಲ್ಲಿ ಆ ಥರ ಮಾತಾಡಬಾರ್ದಾಗಿತ್ತು. ಅವಳು ಪರವಾಗಿ ನಾನು ಸಾರಿ ಕೇಳ್ತೀನಿ. ವೆರಿ ಸಾರಿ ಅಕ್ಕ. ಯೋರ್ ಸಾರಿ ಈಸ್ ನಾಟ್ ರಿಕ್ವೈರ್ಡ್ ತೇಜು. ನಾನು ಮೆಡಿಸಿನ್ ಬಾಕ್ಸ್ನ ಕರೆಕ್ಟಾಗಿ ತೆಗೆದಿಟ್ಟಿದ್ದೀನಿ. ನಾಳೆ ಅದನ್ನ ತಗೊಂಡು ಹೋಗಿ ಡಾಕ್ಟರ್ಗೆ ತೋರಿಸ್ತೀನಿ. ಆಮೇಲೆ ನಿಮಗೆ ರಿಪ್ಲೈ ಕೊಡ್ತೀನಿ. ಬಹುಶಃ ಇದರಿಂದ ಆದ್ರೂ ಮಲ್ಲಿಕಾಗೆ ಸಮಾಧಾನ ಆಗಬಹುದು. ಅಕ್ಕ, ಮಲ್ಲಿಕಾ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಿನಗೆ ಗೊತ್ತಲ್ವಾ? ಮತ್ತೆ ಯಾಕೆ ಸಿಟ್ಟು ಮಾಡ್ಕೋತಿದ್ಯಾ ನೀನು? ಬಿಟ್ಟಾಕು, ಕೂಲಾಗಿರೋ. ನೀನೇ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹೇಗಕ್ಕ? ನಾಳೆ ಬೆಳಿಗ್ಗೆ ಇವಳು ಡಾಕ್ಟ್ರ್ ಹತ್ರ ಈ ಮೆಡಿಸನ್ ತೊಗೊಂಡೋಗೋದಕ್ಕಿಂತ ಮುಂಚೆ ನಾನು ಅದನ್ನು ಎಸ್ಕೇಪ್ ಮಾಡಬೇಕಲ್ಲ. ಆದರೆ ಹೇಗೆ? ಇರ್ಲಿ ಬಿಡು ತೇಜು. ಎನಿ ವಿಚ್ ವೇಸ್ ನಾಳೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಆಮೇಲೆ ಎಲ್ಲರ ಅನುಮಾನನೂ ಕ್ಲಿಯರ್ ಆಗತ್ತೆ ಅಲ್ವಾ? ಪ್ರೀತು, ಅದೇನೋ ಹೇಳ್ತಾ ಇದ್ಯಲ್ಲ, ಕಂಟಿನ್ಯೂ. ಅದೇ ಅಕ್ಕ, ಏನು ಮಾಡೋದೀಗ? ಡ್ಯಾಡಿ ಕಂಡೀಷನ್ ರಿವೀಲ್ ಮಾಡೋದೋ ಹೇಗೆ? ಏನು ವಿಷಯ ಪ್ರೀತು? ಏನಿಲ್ಲ ಅಣ್ಣ, ಅದೇ ಡ್ಯಾಡಿ ಕಂಡೀಷನ್ ಬಗ್ಗೆ ಸ್ಟೋರಿ ಮಾಡ್ತೀನಿ ಅಂತ ಅವನೊಬ್ಬ ಹೇಳಿದ್ನಲ್ಲ, ಅದನ್ನ ನಾವ್ಯಾಕೆ ಹೈಡ್ ಮಾಡಬೇಕು? ಅವನು ಹೇಳೋದಕ್ಕೂ ಮುಂಚೆ ಡ್ಯಾಡಿ ಕಂಡೀಷನ್ ಹೀಗಿದೆ ಅಂತ ನಾವೇ ಪಬ್ಲಿಕ್ಗೆ ಅನೌನ್ಸ್ ಮಾಡೋಣ ಅಂತ ಕಾವೇರಿ ಸಜೆಸ್ಟ್ ಮಾಡಿದ್ಲು. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದಾ? ಅದು ಯಾರೋ ಚರಣ್ ಅಂತ ಜರ್ನಲಿಸ್ಟು, ಅವ್ನು ನನ್ನ ಹತ್ರನೂ ಬಂದಿದ್ದ. ಎಲ್ಲ ಸ್ಟೋರಿನೂ ನನ್ನ ಹತ್ರ ಇದೆ. ನೀವು ಜಾಸ್ತಿ ದುಡ್ಡು ಕೊಟ್ಟರೆ ನಾನು ಪಬ್ಲಿಷ್ ಮಾಡಲ್ಲ, ಇಲ್ಲ ಅಂದರೆ ಪಬ್ಲಿಷ್ ಮಾಡ್ಬಿಡ್ತೀನಿ ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದ.
ಸರಿಯಾಗಿ ತದಕಿ ಕಳಿಸಿದ್ದೀನಿ ಅವನನ್ನ. ಹಾಂ, ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ಅವ್ನು ನನ್ನ ಜೊತೆ ಕಾಲಲ್ಲಿ ಮಾತಾಡ್ದ. ಅಕಸ್ಮಾತ್ ಡೈರೆಕ್ಟಾಗಿ ಬಂದು ಮಾತಾಡಿದಿದ್ರೆ ಆ ಕೆಲಸ ನಾನೇ ಮಾಡ್ತಿದ್ದೆ. ಇಡಿಯಟ್. ಓಕೆ, ಇಷ್ಟೆಲ್ಲ ಆಗಿದೆ ಅಂದ್ರೆ ನಾವೇ ಅಫಿಷಿಯಲ್ ಆಗಿ ನಮ್ಮಪ್ಪನ ಹೆಲ್ತ್ ಬಗ್ಗೆ ಹೆಲ್ತ್ ಬುಲೆಟಿನ್ ಕೊಡೋದು ಒಳ್ಳೇದು. ಇನ್ನೂ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವ್ ಈ ಕೆಲಸ ಮಾಡಿಲ್ಲ ಅಂದ್ರೆ ನಮಗ್ ಪ್ರಾಬ್ಲಮ್ ಆಗತ್ತೆ. ನಮ್ಗಿಂತ ಮುಂಚೆ ನ್ಯೂಸ್ ಚಾನೆಲ್ ಅವರು ಈ ನ್ಯೂಸ್ನ ಬ್ರೇಕ್ ಮಾಡಿದ್ರು ಅಂದ್ರೆ ನಾವ್ ಎಲ್ಲಾ ವಿಷಯನೂ ಇದೇ ರೀತಿ ಮುಚ್ಚಿಡ್ತಾ ಬರ್ತಿದೀವಿ ಅಂತ ನಮ್ ಬಗ್ಗೆ ಜನಗಳಲ್ಲಿ ಒಂದು ಒಪಿನಿಯನ್ ಕ್ರಿಯೇಟ್ ಆಗತ್ತೆ. ನೋಡು ಕತಿ, ಅದೆಲ್ಲ ಬೇಡ. ನಾವು ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ. ನೋ ಪ್ರಭು, ಕಾವೇರಿ ಹೇಳಿದ್ರಲ್ಲೂ ಸರಿ ಇದೆ. ನಾವೇ ಮೊದಲು ಜನಕ್ಕೆ ನಮ್ಮಪ್ಪನ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳಿಸೋಣ. ನಾಳೆ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಡಿಸೈಡ್ ಮಾಡೋಣ. ಓಕೆ ಅಕ್ಕ. ನಾಳೆ ಎಲ್ಲರ ಅನುಮಾನಗಳು ಕ್ಲಿಯರ್ ಆಗತ್ತೆ. ಆಗ್ಲೇಬೇಕು. ಮೆಡಿಸನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರೆ ನೀವ್ ಹೇಳಿದ ತರ ಪ್ರಭುಗೆ ನಾನೇ ಶಿಕ್ಷೆ ಕೊಡ್ತೀನಿ. ಆ ಶಿಕ್ಷೆನ ಅನುಭವಿಸಕ್ಕೆ ಪ್ರಭಾ ಕೂಡ ರೆಡಿ ಇದ್ದಾನೆ. ಏನ್ ಪ್ರಭು?